ರಿಂಕಿ ಮತ್ತು ಪಿಂಕಿ ಎಂಬ ಇಬ್ಬರು ಜೀವದ ಗೆಳತಿಯರಿದ್ದರು. ಅವರಿಬ್ಬರು ನೋಡಲು ತುಂಬಾನೇ ಸುಂದರವಾಗಿಯೂ ಕೂಡ ಇದ್ದರು. ಇಡೀ ಊರಿನಲ್ಲಿ ರಿಂಕಿ ಮತ್ತು ಪಿಂಕಿಯ ಇಬ್ಬರ ಮಾತುಗಳು ನಡೀತಿದ್ವು. ಎಲ್ಲರೂ ಅವರನ್ನ ತುಂಬ ಪ್ರೀತಿಯಿಂದ ಆತ್ಮೀಯತೆಯಿಂದ ನೋಡ್ತಿದ್ರು. ಆದರೆ ರಿಂಕಿ ಮನೆಯಲ್ಲಿ ಒಂದು ದಿವಸ ಅವರ ಸೋದರ ಮಾವ ಮನೆಗೆ ಬರ್ತಾನೆ. ಏನ್ರಿ ಮಾಮ, ನೀವು ಇತ್ತ ಕಡೆ ಮನೆ ಕಡೆ ತುಂಬ ದಿನಗಳಾದ್ಮೇಲೆ ಬಂದಿದ್ದೀರಿ ಅಂದ. ಹೌದಮ್ಮ ರಿಂಕಿ, ನಿನ್ನ ನೆನಪಾಯ್ತು, ಅದಕ್ಕೆ ಬಂದೆ. ಹಾಗೂ ನಿಮ್ಮ ಮಾಮಿಗೆ ನಿನ್ನನ್ನು ನೋಡಬೇಕು ಅನಿಸ್ತು, ಅದಕ್ಕಾಗಿ ಬಂದೆ. ಮತ್ತೆ 2 ದಿವಸದಲ್ಲಿ ಚಿಂಟುನ್ ಬರ್ತಡೇ ಕೂಡ ಇದೆ, ಅದಕ್ಕೆ ಅವನು ಕೂಡ ನಿನ್ನ ತುಂಬ ನೆನಪು ಮಾಡ್ಕೊತಿದ್ದ ನೋಡು. ಅದೇ ಕಾರಣದಿಂದ ನಾನು ನಿನ್ನ ಕರೆದುಕೊಂಡು ಹೋಗಲು ಬಂದಿದ್ದೇನೆ ರಿಂಕಿ ಎಂದು ಸೋದರ ಮಾವ ಹೇಳಿದಾಗ ರಿಂಕಿಗೆ ತುಂಬ ಖುಷಿ ಆಗ್ಬಿಡ್ತು. ರಿಂಕಿ ಪಿಂಕಿ ಹೇಳ್ತಾಳೆ, ಪಿಂಕಿ ನಡಿ, ನೀನು ನನ್ನ ಜೊತೆ ನಮ್ಮ ಸೋದರ ಮಾವನ ಮನೆಗೆ ಹೋಗಿ ಬರೋಣ. ಇಲ್ಲ ಕಣೆ ರಿಂಕಿ, ಬರ್ತಿದ್ದೆ ನಾನು, ಆದರೆ ಮನೆಯಲ್ಲಿ ಅಮ್ಮನಿಗೆ ತುಂಬ ಹುಷಾರಿಲ್ಲ, ಅವಳನ್ನ ನಾನೇ ನೋಡ್ಕೋಬೇಕಲ್ಲ, ನನ್ನ ಬಿಟ್ಟು ಯಾರಿದ್ದಾರೆ ಮನೆಯಲ್ಲಿ, ನೀನು ಹೋಗ್ಬಾ ಎಂದಾಗ ರಿಂಕಿ ತನ್ನ ಸೋದರ ಮಾವನ ಜೊತೆ ಮನೆಗೆ ಹೋಗ್ತಾಳೆ. ಕೆಲಸಕ್ಕೆ ಬಾರದಿರುವ ಊರಲ್ಲಿ ಇರುವಂಥ 2 ಪೊರ್ಕಿಗಳು ಪಿಂಕಿಯನ್ನ ನದಿ ದಡದಲ್ಲಿ ಕುಳಿತಿರುವುದನ್ನು ನೋಡ್ತಾರೆ. ಪಿಂಕಿ ನದಿ ದಡದಲ್ಲಿ ಕೂತ್ಕೊಂಡು ರಿಂಕಿಯನ್ನ ನೆನಪಿಸ್ತಾ ಇರ್ತಾಳೆ. ಇತ್ತ ಕಡೆ ಈ ಪೊರ್ಕಿಗಳು ನೋಡಿದೆ, ನನ್ನ ಇವತ್ತು ಪಿಂಕಿ ಒಬ್ಳೆ ಕುಂತಿದ್ದಾಳೆ ನೋಡು, ಇವತ್ತೇ ಸರಿಯಾದ ಸಮಯ, ನಿನ್ನ ವೈನಿಯಗಳಿಗೆ ನಾನು ಇವತ್ತು ನನ್ನ ಮನಸ್ಸಿನ ಮಾತನ್ನ ಹೇಳಿ ಬರ್ತೀನಿ, ಗೊತ್ತಾಯ್ತಾ, ಅವಳಿಗೆ ಎಲ್ಲ ವಿಷಯ ಹೇಳ್ತೀನಿ ಅಂತಾನೆ. ಸುಮ್ಮನಿರೋ, ನಿನ್ನ ಮೂತಿ ನೋಡಿದ್ರೆ ಯಾವ ಹುಡುಗಿ ನಿನಗೆ ಬೀಳ್ತಾಳೆ, ತಗೋ ಟೈರ್ ಥರ ಇದೆಯಾ, ನಿನಗೆ ಆ ಪಿಂಕಿ ಬೇಕಾ, ನಾನು ಹೋಗ್ತೀನಿ ಅಲ್ಲಿ, ನನ್ನ ಮನಸ್ಸಿನ ಮಾತನ್ನ ಹೇಳ್ತೀನಿ, ನಿನಗೆ ಅವಳು ವೈನಿ ಆಗ್ತಾಳೆ. ಏನು ಹೇಳ್ತಾ ಇದೆಯಣ್ಣ, ಹೋಗ್ಲಿ. ಆ ರಿಂಕಿ ಕೂಡ ಇದ್ದಿದ್ರು ಇಬ್ಬರು ಒಬ್ಬರೊಬ್ಬರನ್ನ ಅಂತ ತಗೋಬೋದಾಗಿತ್ತು, ಸ್ನೇಹ ಮಾಡ್ಬೋದಾಗಿತ್ತು. ಆದರೆ ಈಗ ಪಿಂಕಿ ಒಬ್ಬಳೇ ಇದ್ದಾಳೆ, ನಾನು ಹೋಗ್ತೀನೋ ಮೊದಲು, ನಾನು ಹೋಗಿ ಒಂದ್ಸಲ ಪಟಾಯಿಸಿ ಬರ್ತೀನಿ, ಅವಳು ನಾವು ಸ್ನೇಹ ಮಾಡಲಿ. ಇಲ್ಲ ಇಲ್ಲ, ಆ ವಿಷಯ ಆಗೋದಿಲ್ಲ. ಆ ರಿಂಕಿ ಬಂದ ತಕ್ಷಣ ನಮ್ಮ ಜೊತೆ ಯಾಕೋ ಸ್ನೇಹ ಮಾಡ್ತಾಳೆ, ಅವಳಿಗೆಲ್ಲ ಇದು ಸರಿ ಬರೋದಿಲ್ಲ. ಹಾಗೇನೂ ಇಲ್ಲ, ಇಬ್ಬರನ್ನ ಪಟಾಯಿಸೋದು ತುಂಬ ಕಷ್ಟ, ಆದರೆ ಒಬ್ಬರನ್ನ ಪಟಾಯಿಸಿಟ್ಕೊಂಡ್ರೆ ಅವಳು ಅವ್ರ ಫ್ರೆಂಡ್ ಅಲ್ಲ, ನಮ್ಮನ್ನ ಫ್ರೆಂಡ್ ಮಾಡ್ಕೋತಾಳೆ ಬಿಡು, ಅದರಲ್ಲೇನು ದೊಡ್ಡ ವಿಷಯ ಎಂದು ಇಬ್ಬರು ಒಟ್ಟಿಗೆ ಮಾತಾಡ್ಕೋತಾ ಇರ್ತಾರೆ. ತಮ್ಮ ಮಾತುಗಳನ್ನ ಮುಗಿಸಿ, ಹಾಗಾದ್ರೆ ಹೋಗೋನ್ವಾ, ಒಬ್ಬಳನ್ನಾದ್ರೂ ನಾವು ಪಟಾಯಿಸೋಣ ಎಂದು ಕಿರುನಗೆ ಬೀರಿ ಅವಳ ಹತ್ರ ಹೋಗ್ತಾರೆ. ಇಬ್ಬರು ಪಿಂಕಿ ಹತ್ರ ಹೋಗಿ ನಿಂತಾಗ ಪಿಂಕಿ ಅವಳ ಲಕ್ಷಣನ ನೋಡ್ಕೋತಾಳೆ. ಯಾಕೆ ಬಂದ್ರೆ ನೀವು ಇಲ್ಲಿ, ಏನು ಕೆಲಸ ನನ್ನ ಹತ್ರ ನಿಮ್ಮದು, ಹೊರಟೋಗಿ. ಏನಿಲ್ಲ ಕಣೆ, ನೀನು ಒಬ್ಬಳೇ ಕುಂತಿದ್ಯಾ ನೋಡು ಪಿಂಕಿ, ಅದಕ್ಕೆ ನೀನು ಒಂಟಿತನ ನಾನು ದೂರ ಮಾಡಲು ಬಂದಿದ್ದೇನೆ ಅಷ್ಟೇ, ಮತ್ತೇನಿಲ್ಲ ಅಂತ ಹೇಳ್ತಾನೆ. ಏನು, ಮೊನ್ನೆ ತಾನೇ ಚಪ್ಪಲಿ ಇಟ್ಟು ತಿಂದಿದೀಯಾ, ಆದ್ರೂ ನಿನಗೆ ಬುದ್ಧಿ ಬರಲಿಲ್ವಾ, ಇಲ್ಲ ಅಂದ್ರೆ ಸರ್ಪಂಚರ ಹತ್ರ ಹೇಳ್ತೀನಿ ನೋಡು, ಹೊರಟು ಹೋಗಿ ಇಲ್ಲಿಂದ ಮೊದಲು ಅಂತಾಳೆ. ಅಂದು ಸಿಕ್ಕಾಪಟ್ಟೆ ಬೈತಾಳೆ. ಅಷ್ಟಕ್ಕೆ ಇಬ್ರು ಕೋಪಗೊಂಡು, ಏನನ್ನ ಇವಳು ತುಂಬಾ ಜಾಸ್ತಿನೇ ಮಾತಾಡ್ತಾ ಇದ್ದಾಳೆ, ಇವಳನ್ನ ಮುಂದೆ ಬೇಡ, ಹಿಂದೆ ಇವತ್ತೇ ನನ್ಗೆ ವೈನಿ ಮಾಡ್ಬಿಡು ಅಣ್ಣ, ನೀನು ಕಟ್ಕೊಂಡ್ಬಿಡು ಇವಳನ್ನ ಎಂದು ಮುಂದೆ ಮುಂದೆ ಸಾಕ್ತಾರೆ. ಅದನ್ನ ಅರಿತು ಪಿಂಕಿ ಅಲ್ಲಿಂದ ಓಡ್ಲು ಆರಂಭಿಸ್ತಾಳೆ. ಓಡ್ತಾ ಇರುವ ಅಷ್ಟೇ ನದಿ ದಡದಲ್ಲಿ ಕಾಲ್ಜಾರಿ ಒಂದು ಕಲ್ಲಿಗೆ ಆಕೆ ತಲೆ ತಾಗಿ ಅವಳು ಸತ್ತೋಗ್ಬಿಡ್ತಾಳೆ. ಏನ್ ಮಾಡ್ಬಿಟ್ಟಣ್ಣ ನೀನು, ವೈನಿ ಮಾಡ್ತೀಯಾ, ಮದುವೆ ಆಗ್ತೀಯಾ ಅನ್ಕೊಂಡ್ರೆ ಅವಳು ಕೊಂದಾಗ್ಬಿಟ್ಟಲ್ಲೋ, ಇನ್ನೇನ್ ಮಾಡೋದು, ನಾನೆಲ್ಲೋ ಕೊಂದೆ, ಅವಳು ಕಾಲ್ಜಾರಿ ಬಿದ್ಲು ಕಣೋ, ನಾನು ಕೇವಲ ಅವಳನ್ನ ಹೆದರ್ಸ್ಬೇಕು ಅನ್ಕೊಂಡಿದ್ದೆ ಅಷ್ಟೇ, ಸಾಯಿಸೋದು ನನ್ನ ಪ್ಲಾನ್ ಇರ್ಲಿಲ್ಲ ಕಣೋ. ಹಾಗಾದ್ರೆ ಈಗ ಒಂದು ಕೆಲಸ ಮಾಡಿಬಿಡು, ನಾವಿಬ್ರು ನದಿ ದಡದ ಕಡೆ ಬರೋದನ್ನ ಊರಿನ ಜನರೆಲ್ಲರೂ ನೋಡಿದ್ದಾರೆ, ಇವಳನ್ನ ಈ ನದಿಗೆ ಹಾಕ್ಬಿಡೋಣ, ಇಲ್ಲ ಅಂದ್ರೆ ನಮ್ ಗುಟ್ಟು ರಟ್ಟಾಗ್ಬಿಡುತ್ತೋ. ಈಗ ನದಿಗೆ ಹಾಕ್ಬಿಟ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಇವಳು ಸತ್ಲೋ ಅಥವಾ ಜೀವಂತ ಇದ್ದಾಳೋ ಎಂದು. ಆಯ್ತು ಬಿಡಪ್ಪ ಎಂದು ಇಬ್ಬರು ಸೇರಿ ಏನ್ ಮಾಡ್ತಾರೆ, ಆ ಪಿಂಕಿನ ನದಿಗೆ ಎಸೆದ್ ಬಿಡ್ತಾರೆ. ನದಿಗೆ ಎಸೆದು ತಾವು ಹೊರಟೋಗ್ತಾರೆ. ಇತ್ತ ಕಡೆ ರಿಂಕಿ ತನ್ನ ಸೋದರ ಮಾವನ ಮನೆಯಿಂದ ವಾಪಸ್ ಊರಿಗೆ ಬರ್ತಾಳೆ. ಬಂದು ಆಕೆ ಪಿಂಕಿನ ಎಲ್ಲ ಕಡೆ ಹುಡುಕಾಡ್ತಾಳೆ, ಆದ್ರೂ ಸಿಗೋದಿಲ್ಲ. ಊರಿನವ್ರ ಹತ್ರ ಕೇಳ್ತಾಳೆ, ಇಲ್ಲ ಅಮ್ಮ, ಬಹಳ ದಿನಗಳಾಯ್ತು ನಾವು ಪಿಂಕಿನ ನೋಡೇ ಇಲ್ಲ. ಇಲ್ಲಿ ಬಂದು ಪಿಂಕಿ ಅಮ್ಮ ಕೇಳ್ತಾಳೆ, ಅಮ್ಮ ಪಿಂಕಿ ಎಲ್ಲಿದ್ದಾಳೆ, ಕಾಂತಾನೆ ಇಲ್ಲ, ನಾನು ಬಂದು ಬಹಳ ಹೊತ್ತಾಯ್ತು ಊರಿನಿಂದ. ಇಲ್ಲ ಅಮ್ಮ,
ನನಗೂ ಕೂಡ ಗೊತ್ತಿಲ್ಲ. ನಾನು ತುಂಬ ಟೆನ್ಷನ್ನಲ್ಲಿದ್ದೀನಿ. ನನಗನ್ನಿಸ್ತು ಅವಳು ನಿನ್ನನ್ನು ಭೇಟಿಯಾಗಲು ಸಿಟಿಗೆ ಬಂದಿದ್ದಾಳೆ ಅಂದ್ಕೊಂಡೆ. ಹೋಗಲಿ ಬಿಡಿ ಅಮ್ಮ, ನಾನು ಅವಳನ್ನ ಹುಡುಕ್ತೀನಿ, ಬಂದ್ಬಿಡ್ತಾಳೆ ಅವಳು, ನೀವು ಚಿಂತೆ ಮಾಡಬೇಡಿ ಎಂದು ಬಂದು ನದಿ ದಡ್ಡಲ್ಲಿ ಕುಂತು ಜೋರಾಗಿ ಅಳಲು ಆರಂಭಿಸ್ತಾಳೆ. ಎಲ್ಲಿ ಹೋಗಿದ್ದೀಯ ಪಿಂಕಿ? ನಾನು ನಿನ್ನ ಊರಲ್ಲೆಲ್ಲ ಹುಡ್ಕಾಡ್ದೆ, ಎಲ್ಲೂ ಸಿಗ್ತಿಲ್ಲ. ಮನೆಯಲ್ಲೂ ಕೂಡ ಹುಡ್ಕಾಡ್ದೆ, ಅಲ್ಲೂ ಸಿಗ್ತಿಲ್ಲ. ಎಲ್ಲಿ ಹೋದೆ ನನಗೆ ಹೇಳಿದೆ ನೀನು? ನಿನ್ನ ನೆನಪು ತುಂಬ ಆಗ್ತಾ ಇದೆ. ಎಲ್ಲಿದ್ರು ನೀನು ನನ್ನ ಹತ್ರ ಬೇಗ ಬಂದ್ಬಿಡು ಎಂದು ಜೋರ್ನೆ ಅಳಲು ಆರಂಭಿಸ್ತಾಳೆ. ಇಲ್ಲಿ ಒಂಟಿಯಾಗಿ ನದಿ ದಡದಲ್ಲಿ ಕುಂತಿದ್ದನ್ನ ಮತ್ತೆ ಆ ಪೋಖ್ರಿಗಳು ಇಬ್ರು ಪೊರ್ಕಿಗಳು ನೋಡ್ದ ಆ ಪಿಂಕಿಗಿಂತಲೂ ಈಕಿ ರಿಂಕಿ ತುಂಬಾನೇ ಚೆನ್ನಾಗಿದ್ದಾಳ ಕಣೋ, ಇವತ್ತಾದ್ರೂ ಇವಳನ್ನ ನಿನ್ನ ವೈನಿ ಮಾಡಿಬಿಡ್ಲಾ ಎಂದು ಮತ್ತೆ ಕೇಳ್ತಾನೆ. ಏನ್ ಹೇಳ್ತಿದೀಯೋ? ಮೊನ್ನೆ ತಾನೇ ಆ ಪಿಂಕಿ ಕೊಂದಾಕ್ಬಿಟ್ಟಿದೀಯ, ಸತ್ತೋಗಿದ್ದಾಳೆ. ಮತ್ತೆ ಈಗ ಅವಳ ಗೆಳತಿ ರಿಂಕಿ ಮೇಲೆ ಕಣ್ ಬಿದ್ದಿದ್ಯಾ ನಿಂದು? ಇದು ಯಾಕೋ ನನಗೆ ಸರಿ ಕಾಣ್ತಿಲ್ಲಪ್ಪ, ನನಗೆ ಯಾಕೋ ಭಯ ಆಗ್ತಿದೆ. ಏನೋ ಮಗ ನೀನು ಬರೀ ಹೆದ್ರ ಪೊಕ್ಕಳ ನೋಡ್ತಾ ಇರು, ನಾನು ಅವಳ ಜೊತೆ ಮಾಡದೇ ಇರೋದನ್ನ ಇವಳ ಜೊತೆ ಮಾಡಿ ತೋರಿಸ್ತೇನೆ ಎಂದು ಬಾ ನನ್ನ ಜೊತೆ ಎಂದು ಮುಂದೆ ಬರ್ತಾರೆ. ಅವ್ರನ್ನ ಇಬ್ಬರನ್ನು ನೋಡಿ ಈ ರಿಂಕಿ ಗಾಬರಿ ಆಗ್ತಾರೆ. ಏನಾಯ್ತೆ ನನ್ ರಾಣಿ, ಒಬ್ಬಳೆ ಬಿಕ್ಕಿ ಹೇಳ್ತಾ ಇದೀಯಾ? ನಿನ್ ಗೆಳತಿ ಪಿಂಕಿ ನೆನಪಾಯ್ತಾ ಏನು? ಒಮ್ಮೊಮ್ಮೆ ನನ್ನ ನೆನಪು ಕೂಡ ಮಾಡ್ಕೋತೀರೇ, ನನಗೂ ತುಂಬ ಖುಷಿಯಾಗುತ್ತೆ ಎಂದು ಹೇಳ್ತಾನೆ. ಅಷ್ಟು ಹೇಳುವಷ್ಟರಲ್ಲಿ ಅಲ್ಲಿದ್ದ ಎಲೆಗಳು ಬಿರ್ನೆ ಎಂದು ಗಾಳಿಯಲ್ಲಿ ತೇಲಾಡಲು ಆರಂಭಿಸ್ತವೆ. ನದಿಯಲ್ಲಿ ಒಂಥರನಾದ ಶಬ್ದ ಬರಲು ಆರಂಭಿಸುತ್ತದೆ. ಇದನ್ನು ನೋಡಿ ಗಾಬರಿ ಆಗ್ತಾರೆ. ಅಷ್ಟರಲ್ಲಿ ಒಬ್ಬ ಮಾಟಗಾತಿ ನದಿಯಿಂದ ಹೊರಗಡೆ ಬರ್ತಾಳೆ. ಮಾಟಗಾತಿ ಭಯಂಕರ ರೂಪದಲ್ಲಿ ಹೊರಗಡೆ ಬಂದು ಅವರಿಬ್ಬರ ಕುತ್ತಿಗೆಯನ್ನ ಹಿಡಿದು ಕೇಳ್ತಾಳೆ, ಏನಾಯ್ತು ರಾಜ? ನನ್ನನ್ನು ಪ್ರೀತಿ ಮಾಡಲ್ವಾ? ನನ್ನ ಮೇಲಿರೋ ಪ್ರೀತಿ ಹೊರಟೋಗ್ಬಿಡ್ತಾ? ನೀನು ಏನು ಈ ಮಾಟಗಾತಿ ಎಲ್ಲಿಂದ ಬಂದ್ಲು? ಯಾಕೆ ರಾಜ, ನನ್ನ ನೆನಪು ಹೊರಟೋಯ್ತಾ? ನಾನು ಇದೇ ನದಿಯಿಂದ ಹೊರಗಡೆ ಬಂದಿದ್ದೀನಿ. ನೀನೇ ನನ್ನ ಕೊಂದು ಹಾಕಿ ನದಿಯಲ್ಲಿ ಬಿಸಾಕ್ ಹೋಗಿದ್ದೆ. ನಿನ್ನ ಊರಲ್ಲಿ ಬಂದು ನಾನು ಕೊಲ್ಬೋದಾಗಿತ್ತು, ಆದ್ರೆ ನೀನು ಇಲ್ಲಿಗೆ ಬರ್ತೀಯ ಅಂತ ಕಾಯ್ಕೊಂಡು ಕೂತಿದ್ದೆ. ಆದ್ರೆ ಇವತ್ತು ಆ ದಿನ ಬಂದಿದೆ. ಈಗ ನಿಮ್ಮಿಬ್ಬರನ್ನ ನಾನು ಸುಮ್ಮನೆ ಬಿಡೋಲ್ರು, ಇಬ್ಬರನ್ನು ಕೊಂದು ಹಾಕ್ತೀನಿ ಎಂದು ಆ ಮಾಟಗಾತಿ ಇಬ್ಬರನ್ನ ಕೊಂದು ಹಾಕ್ಬಿಡ್ತಾಳೆ. ಅವರಿಬ್ಬರ ತಲೆಯನ್ನು ಕತ್ತರಿಸಿ ಹಾಕ್ಬಿಡ್ತಾಳೆ. ಆಮೇಲೆ ಈ ಎಲ್ಲ ದೃಶ್ಯಗಳನ್ನ ರಿಂಕಿ ನೋಡ್ತಾಳೆ. ಗಾಬರಿಯಿಂದ, ನೋಡಿ ಮಾಟಗಾತಿ ಅಕ್ಕ, ನನ್ನನ್ನು ಕೊಲ್ಬೇಡಿ. ನನ್ನ ಗೆಳತಿ ಯಾವಾಗಲೂ ಈ ನದಿ ದಡದಲ್ಲಿ ಬಂದು ಕೂತ್ಕೋತಾ ಇದ್ಲು, ಅದಕ್ಕೆ ನಾನು ಅವಳ ನೆಪದಲ್ಲಿ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟೆ ಎಂದು ಹೇಳ್ತಾಳೆ. ಆದರೆ ಆ ಮಾಟಗಾತಿ ಅವಳ ಹತ್ರ ಬಂದು, ನೀನು ಯಾರನ್ನ ನೆನಪು ಮಾಡ್ಕೋತಾ ಇದೀಯಾ? ಅವಳೇ ನಾನು. ಹೇಗಿದ್ದೀಯಾ ರಿಂಕಿ? ನಾನು ಪಿಂಕಿ. ನಿನ್ನ ನೆನಪಲ್ಲಿ ನಾನು ಆವತ್ತಿನ ದಿವಸ ಇಲ್ಲಿ ಕೂತ್ಕೊಂಡಿದ್ದೆ, ಆದರೆ ಈ ನಾಲಾಯಕ್ಗಳು ಬಂದು ನನ್ನನ್ನು ಕೊಂದು ಹಾಕ್ಬಿಟ್ರು. ಅವತ್ತೇ ನಾನು ಮಾಟಗಾತಿಯಾಗಿ ಹೋದೆ ಕಣೆ ಎಂದು ಹೇಳ್ತಾಳೆ. ಹಾಗಾದ್ರೆ ನೀನು ನನ್ನ ಗೆಳತಿ ಪಿಂಕಿನ ಎಂದು ಇಬ್ಬರು ತಬ್ಬಿಕೊಂಡು ಗೊಳೋ ಎಂದು ಹೇಳ್ತಾರೆ. ಹೌದು, ಈಗ ನಾನು ಒಬ್ಬ ಮಾಟಗಾತಿ. ನನ್ನನ್ನು ಈ ಮಾಟಗಾತಿಯಿಂದ ಮುಕ್ತಿ ಮಾಡಲು ಅದು ನಿನ್ನಿಂದ ಮಾತ್ರ ಸಾಧ್ಯ. ಅದು ಹೇಗೆ? ಈ ನದಿಯಲ್ಲಿ ನನ್ನ ಶವ ಬಿದ್ದಿದೆ, ಅದರ ಅಂತಿಮ ಸಂಸ್ಕಾರ ನೀ ಮಾಡಿಸಿದರೆ ನಾ ಈ ಮಾಟಗಾತಿ ರೂಪದಿಂದ ಮುಕ್ತರಾಗ್ತೀನಿ ಎಂದು ನದಿಯಲ್ಲಿ ಹೋಗಿ ತನ್ನ ಶವವನ್ನು ತಂದು ರಿಂಕಿ ಕೈಯಲ್ಲಿ ಕೊಡ್ತಾಳೆ. ಹಾಗೂ ರಿಂಕಿ ಊರಿನ ಜನರಿಗೆ ಈ ಘಟನೆ ಬಗ್ಗೆ ಹೇಳ್ತಾಳೆ. ಆಗ ಊರಿನ ಹಿರಿಯರೊಬ್ಬರು, ನೀನೇನು ಯೋಚನೆ ಮಾಡಿಬಿಡ ತಾಯಿ, ಅವರಿಬ್ಬರು ಇಷ್ಟು ದುಷ್ಟರು ಎಂದು ಗೊತ್ತಾದಾಗ ನಾನೇ ಅವರನ್ನ ಕೊಂದಾಕ್ಬಿಡ್ತಿದ್ದೆ. ಈಗ ನೀನೇನು ಚಿಂತೆ ಮಾಡಬೇಡ. ನಿನ್ನ ಪ್ರಾಣಕ್ಕೆ ಪ್ರಾಣವಾಗಿರೋ ನಿನ್ನ ಸ್ನೇಹಿತೆ ಹಾಗೂ ನಿನ್ನ ತಾಯಿಯನ್ನು ನಮ್ಮ ಅಕ್ಕ ತಂಗಿಯರು ಇದ್ದ ಹಾಗೆ ನಾವು ನೋಡಿಕೊಳ್ಳುತ್ತೇವೆ. ನಿನಗೆ ಅದರ ಯೋಚನೆ ಬೇಡ ಎಂದು ಊರಿನ ಜನರು ಎಲ್ಲರೂ ಸೇರಿ ಆ ಮಾಟಗಾತಿ ಶವಕ್ಕೆ ಶವ ಸಂಸ್ಕಾರ ಮಾಡಿ ಅವಳನ್ನ ಮಾಟಗಾತಿ ರೂಪದಿಂದ ಮುಕ್ತಿಗೊಳಿಸ್ತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಪ್ರೆಸ್ ಬೆಲ್ ಐಕಾನ್ ಬಟನ್, ಪ್ಲೀಸ್ ಸಪೋರ್ಟ್.